ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 3 ರೀತಿಯಾದಂತಹ ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ಜಸ್ಟ್ 1 ಅವರಲ್ಲೇ ಕಂಪ್ಲೀಟ್ ಮಾಡ್ಕೋಬೋದಾದಂಥ ಡಿಸೈನ್ಸ್ ಯಾವುದು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟ್ ಹರಳೆ ದಾರನ ಬಟ್ಟೆ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲೇ ಕ್ರೋಶೆ ಮೇಲೆ ಒಂದು ಸರಿ ದಾರ ತೊಗೊಂಡು ನೋಡಿ ಪಕ್ಕದಲ್ಲೇ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈ ರೀತಿ ಹಾಫ್ ಡಬಲ್ ಕ್ರೋಶ ಆದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ಮಾಲ್ ಬೀಡ್ ಹಾಕ್ಕೊಂಡಿದ್ದೀನಿ, ಅದು ಬೇಡ ಅಂದರೆ ಸ್ವಲ್ಪ ಮೀಡಿಯಮ್ ಸೈಜಿನ ಬೀಡನ್ನು ಸಹ ಹಾಕ್ಕೋಬೋದು. ಕ್ರೋಶ ಮೇಲೆ ದಾರ ತೊಗೊಂಡು ಪಕ್ಕದಲ್ಲಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಕ್ರೋಶ ಮೇಲೆ ದಾರ ತೊಗೊಂಡು ನೋಡಿ ಈ ರೀತಿ ದಾರನ ಎಳ್ಕೊಂಡು ಬಂದು ಕ್ರೋಶ ಮೇಲೆ 3 ದಾರ ಇರುತ್ತಲ್ವ, ಆ 3 ಸೇರಿಸ್ಕೊಂಡು ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಅದಾದಮೇಲೆ ಮತ್ತೊಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಸ್ಮಾಲ್ ಬೀಡನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತೊಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಇನ್ನೊಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನೋಡಿ, ಕ್ರೋಶ ಮೇಲೆ ಒಂದು ಸರಿ ದಾರ ತೊಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡೆ. 2 ಹಾಫ್ ಡಬಲ್ ಕ್ರೋಶ ಆದಮೇಲೆ ಬೀಡ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಈಗ 4 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿ 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿಯಾಗಿ ಮತ್ತೆ ಇನ್ನೊಂದು ಹಾಫ್ ಡಬಲ್ ಕ್ರೋಶ. ಈ ಸ್ಮಾಲ್ ಬೀಡಿ ಹಾಕ್ಕೊಂಡಿದ್ದೀನಲ್ವ, ಅದ್ರ ಬದಲಿಗೆ ನೀವು ಬೇಕು ಅಂದರೆ ಮೀಡಿಯಮ್ ಸೈಜಿನ ಬೀಡು ಅಥವಾ ದೊಡ್ಡ ಬೀಡನ್ನು ಸಹ ನೀವು ಹಾಕ್ಕೋಬೋದು. ಅದನ್ನು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತೊಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಬದಲಿಗೆ ನೀವು ಸಿಂಗಲ್ ಕ್ರೋಶನೂ ಸಹ ಮಾಡ್ಕೋಬೋದು. ಅದೇ ರೀತಿ ಮತ್ತೊಂದು ಬೀಡನ್ನು ಹಾಕ್ಕೋಬೇಕು, ಮತ್ತು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. 2 ಹಾಫ್ ಡಬಲ್ ಕ್ರೋಶ ಬೀಡ್, ಮತ್ತು 2 ಹಾಫ್ ಡಬಲ್ ಕ್ರೋಶ ಒಂದು ಬೀಡ್. 2 ಬೀಡ್ ಆದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ತುಂಬಾ ಸಿಂಪಲಾಗಿ ಹಾಕುವಂಥ ಡಿಸೈನು. ಜಸ್ಟ್ ಒಂದು ಅರ್ಧ ಗಂಟೆಯಲ್ಲೇ ನಾವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಮತ್ತು ಈಗ 4 ಚೈನ್ಸನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತೊಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಈಸಿಯಾಗಿ ಆಗೋಗುತ್ತೆ. ಜಸ್ಟ್ ಈ ರೀತಿ ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಈ ರೀತಿ ಡಿಸೈನ್ಸು ಸ್ಯಾರಿಗಳಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡಾಗೂ ಬರುತ್ತೆ, ತುಂಬ ಕಡಿಮೆ ಟೈಮಲ್ಲೂ ಆಗೋಗ್ಬಿಡುತ್ತೆ. ಬೀಡ್ ಹಾಕ್ಕೊಂಡಾದಮೇಲೆ ಒಂದು ಹಾಫ್ ಡಬಲ್ ಕ್ರೋಶ ಆಗಿದೆ, ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶ, ಮತ್ತು ಇನ್ನೊಂದು ಬೀಡನ್ನು ಹಾಕ್ಕೊಳ್ಳೋಣ. ಈ ರೀತಿ ಬೀಡನ್ನು ಹಾಕ್ಕೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶ, ಇನ್ನೊಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೋಡಿ ಮತ್ತೆ 4 ಚೈನ್ಸ್ ಹಾಕ್ಕೋಬೇಕು. ಡಿಸೈನ್ ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಆಗೋಗ್ಬಿಡುತ್ತೆ. ಮತ್ತು ಹಾಫ್ ಡಬಲ್ ಕ್ರೋಶ 4 ಚೈನ್ ಹಾಕ್ಕೊಂಡು ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು, ಮತ್ತು 2ನೇ ಹಾಫ್ ಡಬಲ್ ಕ್ರೋಶ. ಇದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಯಾಂಪಲ್ ಬಟ್ಟೆಗೆ ತೋರಿಸ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೊಳ್ಳೋಣ. ಇದು ಮೈಸೂರು ಸಿಲ್ಕ್ ಸ್ಯಾರೀಸ್ಗಾಗಲಿ ಅಥವಾ ತುಂಬಾ ಸಿಂಪಲ್ಲಾಗಿ ಬೇಕು ಅನ್ನೋಂಥವ್ರಿಗೆ ಈ ರೀತಿ ಡಿಸೈನ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ 2ನೇ ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಬೀಡ್ ಹಾಕ್ಕೊಂಡಿದ್ದೀನಲ್ವ, ಅದ್ರ ಬದಲಿಗೆ ನೀವು 3 ಬೀಡನ್ನು ಸಹ ಹಾಕ್ಕೋಬೋದು ಅಥವಾ 1 ಬೀಡನ್ನು ಸಹ ಹಾಕ್ಕೋಬೋದು. ಮತ್ತು ಇನ್ನೊಂದು ಹಾಫ್ ಡಬಲ್ ಕ್ರೋಶ. ಈ ರೀತಿ ಆದಮೇಲೆ ಇಲ್ಲಿಗೆ ನಾನು ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಈ ರೀತಿ 2 ಚೈನನ್ನು ಹಾಕ್ಕೊಂಡು ಈ ಥ್ರೆಡನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ದಾರಾನ ಈ ರೀತಿಯಾಗಿ ಎಳ್ಕೋಬೇಕು, ಆವಾಗ ಅದು ನೀಟಾಗಿ ಲಾಕ್ ಆಗುತ್ತೆ. ಇದನ್ನು ಕುಚ್ಚು ಕಟ್ಟೋದ್ರಲ್ಲಿ ಸೇರಿಸ್ಕೋಬೋದು, ಇಲ್ಲಾಂದರೆ ಇದನ್ನು ಬ್ಯಾಕ್ ಸೈಡಲ್ಲಿ ಗಮ್ ಹಾಕ್ಬಿಟ್ಟು ಹಚ್ಕೋಬೋದು. ಈಗ ಇದಕ್ಕೆ ಕುಚ್ಚನ್ನು ಸಹ ಕಟ್ಕೊಂಡಿದ್ದೀನಿ. ನೋಡಿ, ಕುಚ್ಚು ಕಟ್ಟಲಿಕ್ಕೆ ಈ ರೀತಿಯಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪುಟಾಣಿ ಕುಚ್ಚನ್ನು ಕಟ್ಕೊಂಡ್ರೆ ಈ ಡಿಸೈನ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಹಾಗೆ ನೋಡಿ, ನೆಕ್ಸ್ಟು ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ಹಾಗೆ ನೋಡಿ, ನೆಕ್ಸ್ಟ್ ಸ್ಯಾರಿ ಕುಚ್ಚನ್ನು ಫಸ್ಟು ಹರಳೆ ದಾರನ ತೊಗೊಂಡಿದ್ದೀನಿ. ಸ್ಯಾರಿ ಬಟ್ಟೆ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು
ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ 1 2 3 4 5 ಚೈನನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ 5 ಚೈನ್ಸ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಆಯಿತು. ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ. ಈಗ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಈ ರೀತಿ 3 ಬೀಡ್ಗಳನ್ನ ಹಾಕ್ಕೊಳ್ಳೋಣ. ಒಟ್ಟಿಗೆ ಈ ರೀತಿ 3 ಬೀಡ್ಗಳನ್ನ ಹಾಕ್ಕೊಂಡು ಈಗ ಬೀಡ್ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ಸ್ವಲ್ಪ ದಾರನ ಈ ರೀತಿ ಟೈಟ್ ಮಾಡಿಕೊಂಡ್ರೆ ಟ್ರಯಾಂಗಲ್ ಶೇಪಿಗೆ ಬರುತ್ತೆ. ಆವಾಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸರಿಯಾಗಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಈಗ ಚೈನನ್ನು ಹಾಕ್ಕೊಳ್ಳೋಣ. ಮತ್ತು 5 ಚೈನ್ಸನ್ನು ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 5 ಚೈನ್ಸ್ ಹಾಕ್ಕೊಂಡ್ವಲ್ವ, ಅದು ಕುಚ್ಚು ಬರುತ್ತೆ ಆ ಪ್ಲೇಸಲ್ಲಿ. ಇವಾಗ ನಮಗಿಲ್ಲಿ ಆರ್ಚ್ ಬರುತ್ತೆ. ಸೊ ಇದೆಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 5 ಚೈನ್ಸ್ ಹಾಕ್ಕೊಂಡಿದ್ದೀನಿ, ಮತ್ತು 2 ಬೀಡನ್ನು ಹಾಕ್ಕೊಂಡಿದ್ದೀನಿ, ಮತ್ತು 3 ಬೀಡನ್ನು ಹಾಕ್ಕೊಂಡಿದ್ದೀನಿ, ಮತ್ತು 5 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಈಗ ಅದಾದಮೇಲೆ ಮತ್ತೆ 5 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ 5 ಚೈನನ್ನು ಹಾಕ್ಕೊಂಡು ಸ್ಯಾರಿನ ಸ್ವಲ್ಪ ಈ ರೀತಿ ಜಸ್ಟ್ ಇದನ್ನು ಲಾಕ್ ಮಾಡ್ಕೊಳಕ್ಕೆ ಫಸ್ಟು ಒಂದು ಸಿಂಗಲ್ ಕ್ರೋಶ ಇದೆ ನೋಡಿ ಇಲ್ಲಿ, ಅದ್ರ ಮೇಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೋಬೇಕು. ಅಷ್ಟೇ, ತುಂಬ ಸಿಂಪಲ್ಲಾಗಿ ಇದೆ ನೋಡಿ. ಜಸ್ಟ್ ಈ ರೀತಿ ಸ್ವಲ್ಪ ಅದನ್ನು ಲಾಕ್ ಮಾಡೋಕ್ಕಷ್ಟೇ ನಾವು ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಅದಾದಮೇಲೆ ಒಂದು ಚೈನನ್ನು ಹಾಕ್ಕೋಬೇಕು. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಈ 2 ಚೈನ್ ಆದಮೇಲೆ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. 5 ಚೈನ್ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ದಾರನ ಎಳ್ಕೊಂಬಂದರೆ ಕ್ರೋಶ ಮೇಲೆ 3 ದಾರ ಇರುತ್ತೆ ಅಲ್ವಾ. ಫಸ್ಟ್ ಎರಡನ್ನು ಒಂದು ಮಾಡಿಕೊಂಡ್ರೆ ಮತ್ತೆ 2 ಆಗುತ್ತೆ. ಆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ನಾವು ಇಲ್ಲಿ 8 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಕ್ರೋಶ ಮೇಲೆ ದಾರ ತಗೊಳೋದು, 5 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಡ್ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ನಾನಿಲ್ಲಿ 8 ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ 8 ಡಬಲ್ ಕ್ರೋಶ ಮಾಡ್ಕೋಬೇಕು ಇದೇ ರೀತಿಯಾಗಿ. ಈ ರೀತಿ 8 ಡಬಲ್ ಕ್ರೋಶ ಆದಮೇಲೆ ಸ್ಟಾರ್ಟಿಂಗಲ್ಲಿ ನಾವೇನು ಹಾಕ್ಕೊಂಡಿರ್ತೀವಲ್ಲ, 1 ಚೈನ್ ಹಾಕ್ಕೊಂಡಿರ್ತೀವಲ್ವ, ಅದ್ರ ಬದಲಿಗೆ ನಾನಿಲ್ಲಿ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಇದೇ ಪ್ಲೇಸಲ್ಲೇ ನೋಡಿ ಈ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ಲ, ಅದ್ರ ಬ್ಯಾಕ್ ಸೈಡಿಗೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಈ ರೀತಿಯಾಗಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆ ನೋಡಿ ಬಟ್ಟೆಗೆ, ಸೀರೆಗೆ, ಅದ್ರ ಮೇಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಆವಾಗ ಡಿಸೈನು 2 ಸೈಡು ಒಂದೇ ರೀತಿಯಾಗಿ ಬ್ಯಾಲೆನ್ಸ್ ಆಗಿ ಕಾಣಿಸುತ್ತೆ ನೋಡಿ, ಈ ರೀತಿಯಾಗಿ ಬರುತ್ತೆ. ಅದಾದಮೇಲೆ ಮತ್ತೆ 3 ಬೀಡ್ಸನ್ನು ಹಾಕ್ಕೊಳ್ಳೋಣ. ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಈ ರೀತಿ 3 ಬೀಡ್ಸನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ. ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ದಾರನ ಈ ರೀತಿ ಟೈಟ್ ಮಾಡಿಕೊಂಡ್ರೆ ಈ ರೀತಿ ಟ್ರಯಾಂಗಲ್ ಶೇಪಿಗೆ ಬರುತ್ತೆ. ಆ ಮಧ್ಯದ ಬೀಡ್ ಏನಾಗುತ್ತೆ ಸ್ವಲ್ಪ ಮೇಲಾಗುತ್ತಲ್ವ, ಆವಾಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 5 ಚೈನ್ಸನ್ನು ಹಾಕ್ಕೋಬೇಕು. 4 ಅಥವಾ 5 ಚೈನ್ಸನ್ನು ಹಾಕ್ಕೋಬೋದು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಂಡೆ. ಇದಾದಮೇಲೆ ಮತ್ತೆ ಬೀಡನ್ನು ಹಾಕ್ಕೋಬೇಕು. ಇವಾಗ ಹಾಕ್ಕೊಂಡಿರುವಂಥ 5 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊತೀವಿ ನೋಡಿ. ಈ ರೀತಿ ಸ್ವಲ್ಪ ಟೈಟ್ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಮತ್ತು 5 ಚೈನ್ಸನ್ನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ಈಗ 5 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿ 5 ಚೈನ್ಸನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನನ್ನು ಹಾಕ್ಕೋಬೇಕು. ತುಂಬ ಈಸಿಯಾಗಿ ಇದೆ ಡಿಸೈನ್. 5 ಚೈನ್ಸ್ ಹಾಕ್ಕೊಂಡು ಸ್ಯಾರಿನ ಸ್ವಲ್ಪ ಈ ರೀತಿ ನೋಡಿ, ಜಸ್ಟ್ ಈ ರೀತಿ ಇದನ್ನು ಲಾಕ್ ಮಾಡ್ಕೊಳಕ್ಕೆ ಫಸ್ಟ್ ಸಿಂಗಲ್ ಕ್ರೋಶದ ಮೇಲೇ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಬಟ್ಟೆನ ಸ್ವಲ್ಪ ಮುಂದಕ್ಕೆ ತಿರುಗಿಸ್ಕೊಂಡು
ಒಂದು ಚೈನನ್ನು ಹಾಕ್ಕೋಬೇಕು. ಕ್ರೋಶ ಮೇಲೆ ದಾರ ತಗೊಂಡು ಈ 5 ಚೈನ್ ಗ್ಯಾಪ್ ನಡುವೆ ಇರುತ್ತಲ್ಲ ಅಲ್ಲಿ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ 8 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶದ ಬದಲಿಗೆ ತ್ರಿಬಲ್ ಕ್ರೋಶನೂ ಸಹ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಬೇಕೋ ಅದು ನೋಡಿಕೊಂಡು ನೀವು ಮಾಡ್ಕೋಬೋದು. ನೋಡಿ 8 ಡಬಲ್ ಕ್ರೋಶ ಆದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಅಲ್ಲಿಗೆ ನಾವು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲೇನಿದೆ ಅಲ್ವಾ ಸಿಂಗಲ್ ಕ್ರೋಶ, ಅದ್ರ ಮೇಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಅದಾದಮೇಲೆ ಮತ್ತೆ 3 ಬೀಡ್ಸನ್ನು ಹಾಕ್ಕೋಬೇಕು ಮತ್ತು 5 ಚೈನ್ಸ್. ಇದೇ ರೀತಿ ಕಂಪ್ಲೀಟ್ ಮಾಡಿಕೊಂಡು ಕುಚ್ಚನ್ನು ಸಹ ಕಟ್ಕೋಬೇಕು. ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕ್ಯೂಟ್ ಆಗಿರುವಂಥ ಒಂದು ಆರ್ಚ್ ಬರುತ್ತೆ. ಈ ರೀತಿ ಬಿಗಿನರ್ಸು ಸಹ ಆರಾಮಾಗಿ ಈ ಡಿಸೈನ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಸಾರಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ ಈ ರೀತಿ 6 ಎಳೆ ದಾರನ ಸಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಚೈನ್ಸನ್ನು ಹಾಕ್ಕೊಳ್ಳೋಣ. ಈ ರೀತಿ 4 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ನೋಡಿ ಸ್ಮಾಲ್ ಬೀಡು ಮತ್ತು ಒಂದು ಲೀಫ್ ಬೀಡು, ಇನ್ನೊಂದು ಸ್ಮಾಲ್ ಬೀಡ್, ಈ ರೀತಿ 3 ಒಟ್ಟಿಗೆ ಸೇರಿಸ್ಕೊಂಡು ಈ ರೀತಿ ಹಾಕ್ಕೊಂಡು ನೋಡಿ ಈ ರೀತಿ ಫಸ್ಟ್ ನಾವು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಇಲ್ಲಿ 4 ಚೈನ್ಸನ್ನು ಹಾಕೊಳ್ಳೋಣ. ಬೀಡ್ ಪಕ್ಕದಲ್ಲಿ ಹಾಕಿರೋಂಥದ್ದು ಲೀಫ್ ಬೀಡ್ ಪಕ್ಕ ಏನು ಹಾಕ್ಕೊಂಡಿದ್ದೀವಲ್ಲ ಬೀಡ್, ಅದನ್ನು ಸಹ ಬೇಕಿದ್ರೆ ನೀವು ಸ್ವಲ್ಪ ದೊಡ್ಡ ದೊಡ್ಡ ಬೀಡನ್ನು ತಗೋಬೋದು. ಅದಾದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಅದೇ ರೀತಿಯಾಗಿ ಒಂದು ಸ್ಮಾಲ್ ಬೀಡ್, ಒಂದು ಲೀಫ್ ಬೀಡ್ ಮತ್ತು ಸ್ಮಾಲ್ ಬೀಡ್ ಈ ರೀತಿ ಹಾಕ್ಕೊಂಡು ನೋಡಿ ಈ ರೀತಿ ಫಸ್ಟ್ ನಾವು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಅದೇ ರೀತಿ 4 ಚೈನ್ಸ್ ಹಾಕ್ಕೊಳೋದು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳೋದು. ಅದಾದಮೇಲೆ ಮತ್ತೆ ಒಂದು ಸ್ಮಾಲ್ ಬೀಡ್, ಲೀಫ್ ಬೀಡ್, ಸ್ಮಾಲ್ ಬೀಡ್ ಈ ರೀತಿಯಾಗಿ ಸೇರಿಸ್ಕೊಂಡು ಒಟ್ಟಿಗೆ ಹಾಕ್ಕೊಳೋದು. ತುಂಬ ಈಸಿಯಾಗಿ ಯೂನಿಕ್ ಆಗಿರುವಂಥ ಡಿಸೈನ್ ಇದು. ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸ್ಯಾರೀಸ್ಗಳಿಗೆ ಬೇಗ ಹಾಕಬೇಕು ಅನ್ನೋಂಥವ್ರಿಗೆ ಈ ರೀತಿ ಡಿಸೈನ್ಸ್ನ ನಾವು ಹಾಕ್ಕೊಡ್ಬೋದು. ನೋಡಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಬೇಕು ಅಂದರೆ ಬೀಡ್ ಲಾಕ್ ಸಹ ಮಾಡ್ಕೋಬೋದು. ಅದಾದಮೇಲೆ ಮತ್ತೆ 4 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಸರಿಯಾಗಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ತುಂಬ ಎಳೆದ್ಬಿಟ್ಟೆಲ್ಲ ಲಾಕ್ ಮಾಡ್ಕೋಬೇಡಿ. ಅದಾದಮೇಲೆ ನೋಡಿ ನಾನು ಇಲ್ಲಿಗೆ ಹೆಣ್ಣು ಮಾಡ್ಕೊತಾ ಇದ್ದೀನಿ. ಹಾಗಾಗಿ 2 ಚೈನನ್ನು ಹಾಕ್ಕೊಂಡು ದಾರನ ಕಟ್ ಮಾಡಿಕೊಂಡೆ. ಈಗ ಇದಕ್ಕೆ ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಕುಚ್ಚು ಕಟ್ಟಿದ ಮೇಲಂತೂ ತುಂಬಾ ಗ್ರ್ಯಾಂಡಾಗೂ ಬರುತ್ತೆ. ನೋಡಬೇಕಿದ್ರೆ ಕುಚ್ಚು ನಾನಿಲ್ಲಿ ಈ ರೀತಿ ಪುಟಾಣಿಯಾಗಿರೋಂಥ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಬೇಗನೆ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗೂ ಕಾಣಿಸುತ್ತೆ. ಯೂನಿಕ್ ಆಗಿರುವಂಥ ಡಿಸೈನ್ಸ್. ಈ 3 ಡಿಸೈನ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.